15 ದಿವಸ 20 ದಿವಸದಲ್ಲೇ ನೀವು ತೂಕನ ಕಮ್ಮಿ ಮಾಡ್ಕೋಬಹುದು, ಪಿಂಪಲ್ಸ್ ಕಮ್ಮಿ ಮಾಡ್ಕೋಬಹುದು. ಪಿಂಪಲ್ಸ್ ಕಲೆಗಳು, ಆಮೇಲೆ ಚರ್ಮ ಎಲ್ಲ ಸುಕ್ಕಟ್ಟಿರುತ್ತಲ್ಲ, ಮತ್ತೆ ನಮ್ಗೆ ಪಿಂಪಲ್ಸ್ ಆಗದೆ ಇರೋ ತರ ಲೋ ಮಾಡ್ಕೊಳ್ಳೋಕೆ ತುಂಬಾನೇ ಒಳ್ಳೆ ಬೆಸ್ಟ್. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಕು. ನಿಮ್ಗೆ ಯಾರಿಗೆಲ್ಲ ಪಿಂಪಲ್ಸ್ ಹೋಗ್ಬೇಕು, ಬಂಗ್ ಹೋಗ್ಬೇಕು, ಮುಖದ ಮೇಲೆ ಕಲೆಗಳ ಹೋಗ್ಬೇಕು, ಇಡೀ ನಮ್ಮ ದೇಹನ ಬೆಳ್ಳಗಾಗ್ಬೇಕು, ನಾವು ಸ್ಕಿನ್ ನ ಗ್ಲೋ ಆಗ್ಬೇಕು, ನಮ್ಮ ಆರೋಗ್ಯ ನಾವು ಆರೋಗ್ಯದಲ್ಲೂ ಕೂಡ ಚೆನ್ನಾಗಿರ್ಬೇಕು ಅನ್ನೋರು ಬೇಕು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ. ಯಾಕಂದ್ರೆ ಯಾರ್ದೋ ನೋಡಿ ಹೇಳೋದಕ್ಕಿಂತ ನಾವು ಮನೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಂದ್ರೆ ದಪ್ಪ ಇರೋರ್ಗೆ ಮೈ ಕೂಡ ಇಳಿ ಕುಡಿದ್ಬಿಟ್ರೆ ಅದು ಆಗದೆ ಇರೋ ಕೆಲಸ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ನೈಟು ನೀವು 15 ದಿವಸಕ್ಕೆ ನೀವು ಇದು ಫಲಿತಾಂಶವನ್ನು ನಿಮ್ಗೆ ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ತಮ್ಮೇಲೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಹೌದು, ತುಂಬಾನೇ 15 ದಿವಸ 20 ದಿವಸದಲ್ಲೇ ನೀವು ತೂಕನ ಕಮ್ಮಿ ಮಾಡ್ಕೋಬಹುದು, ಮತ್ತೆ ಪಿಂಪಲ್ಸ್ ಕಮ್ಮಿ ಮಾಡ್ಕೋಬಹುದು. ಪಿಂಪಲ್ಸ್ ಕಲೆಗಳು, ಬಂಗು, ಆಮೇಲೆ ಚರ್ಮ ಎಲ್ಲ ಸುಕ್ಕಟ್ಟಿರುತ್ತಲ್ಲ ಆ ಥರದ್ದು, ಮತ್ತೆ ನಮಗೆ ಪಿಂಪಲ್ಸ್ ಆಗದೆ ಇರೋ ಥರ ನಮಗೆ ಇಡೀ ದೇಹನ ನಾವು ಒಂದು ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಒಳ್ಳೆ ಬೆಸ್ಟ್ ಈ ಜ್ಯೂಸು. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋನ. ಮತ್ತೆ ನಾನು ಹೇಳಿರೋದನ್ನು ಕೂಡ ನೀವು ಮಿಸ್ ಮಾಡಬೇಡಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೆಯದು. ನಿಮಗೆ ಯಾರಿಗೆಲ್ಲ ಪಿಂಪಲ್ಸ್ ಹೋಗಬೇಕು, ಬಂಗು ಹೋಗಬೇಕು, ಮುಖದ ಮೇಲೆ ಕಲೆಗಳ ಹೋಗಬೇಕು, ಇಡೀ ನಮ್ಮ ದೇಹನ ಬೆಳ್ಳಗಾಗಬೇಕು, ನಾವು ಸ್ಕಿನ್ನ ಗ್ಲೋ ಆಗಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು, ನಮ್ಮ ಆರೋಗ್ಯದಲ್ಲೂ ಕೂಡ ಚೆನ್ನಾಗಿರಬೇಕು ಅನ್ನೋರು ಈ ಜ್ಯೂಸ್ನ ಕುಡಿತಾ ಬನ್ನಿ. ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಲ್ಲ. ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಬರ್ತವೆ. ತಕ್ಕ ಮಟ್ಟಿಗಾದರೂ ನಾವು ಸ್ವಲ್ಪನಾದರೂ ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೋಬಹುದು ಅಂತ ಹೇಳ್ತೀನಿ. ಏನಂದ್ರೆ ಯಾವ್ದಾವ್ದಕ್ಕೋ ಬರೋ ಸಮಸ್ಯೆಗಳನ್ನ ಇದ್ರ ಮೇಲೆ ಹಾಕೊಳ್ಳೋದು ಬೇಡ. ಹಾಗಾಗಿ ಇದನ್ನ ತುಂಬಾನೇ ಒಳ್ಳೆ ಬೆಸ್ಟು. ಕೆಲವೊಂದು ನಮ್ಮ ಜೀರ್ಣಕ್ರಿಯೆ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ ಇದರಿಂದ. ತುಂಬಾನೇ ಬೆಸ್ಟ್ ಅಂದ್ರೆ ತುಂಬಾನೇ ಬೆಸ್ಟು ಈ ಜ್ಯೂಸು. ಇದು ಯಾವುದಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿದ್ರೆ ನಿಮಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಪ್ಲೀಸ್ ನಿಮಗೆ ಚಾನಲ್ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ರಿಲೇಷನ್ ಕೂಡ ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ಹೇಳ್ತಾ ಇರುವಂಥ ಒಂದು ಒಳ್ಳೆ ಜ್ಯೂಸ್ ಹೇಳ್ತಾ ಇರೋದು ಸೂಪರ್ ಆಗಿರುತ್ತೆ. ತುಂಬಾ ಈಸಿ ಮಾಡ್ಕೊಳ್ಳೋದು, ತುಂಬ ಖರ್ಚೇನಿಲ್ಲ, ಆರಾಮಾಗಿ ಇದನ್ನು ಮಾಡ್ಕೋಬೋದು. ದಿನ ಕುಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ನಮಗೆ ಪ್ರತಿದಿನ ಕುಡಿಯೋಕ್ಕೆ ಟೈಮ್ ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಕುಡೀರಿ, ಅಥವಾ ಅಷ್ಟು ಆಗಲ್ಲ ಅಂದರೆ ನೀವು ವಾರಕ್ಕೆ 3 ಸತಿ ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾನೇ ಬೆಸ್ಟು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ನಾನು ಕುಡ್ದಿದ್ದೀನಿ ಮುಂಚೆ, ಆದರೆ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಅದೇ ಹೇಳ್ತೀವಲ್ಲ, ನಮ್ಮ ಆರೋಗ್ಯ ಸ್ವಲ್ಪ ಸುಧಾರಿಸ್ಕೊಳಕತ್ರೆ ಆಮೇಲೆ ಅದ್ರ ಮೇಲೆ ಗಮನನೇ ಹೋಗ್ಬಿಡುತ್ತೆ ನಮಗೆ. ಯಾವಾಗ ನಮ್ಮ ಆರೋಗ್ಯ ಹದಿಗೆಡುತ್ತೋ ಅವಾಗೆ ನಮಗೆ ನೆನಪಾಗೋದು ನಾವು ಏನೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಯಾವ ರೀತಿ ನನ್ನ ಆರೋಗ್ಯನ ನಾನೇ ಸುಧಾರಿಸ್ಕೊಂಡೆ ಅನ್ನೋದು ನಿಮ್ಮ ಹತ್ರ ನಾನು ಹೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ನಿಮ್ಮ ಆರೋಗ್ಯ ನಿಮಗೆ ಬೇಕು ಅಂದರೆ ಮಾಡಿ, ಇಲ್ಲ ಅಂದರೆ ಬಿಡಿ ಅಷ್ಟೇ. ಅಂದರೆ ನಾನೇನು ಮಾಡ್ಕೊಂಡಿದ್ದೀನಿ ಅದು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಒಳ್ಳೆಯದು. ಯಾಕಂದರೆ ಯಾರ್ದೋ ನೋಡಿ ಹೇಳೋದಕ್ಕಿಂತ ನಾವು ಅನುಭವಿಸಿ ಹೇಳೋದಕ್ಕಿಂತ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದನ್ನು ನೀವು ಯಾವ ರೀತಿ ಮಾಡ್ಕೋಬೇಕು ಈ ಜ್ಯೂಸು ಅಂದರೆ ಅದಕ್ಕೆ ಬೇಕಾಗಿರೋದು ಏನಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಅದು ನಮಗೆ ಬೇಕಾಗಿರೋದು ಕ್ಯಾರೆಟು, ಒಂದು ಟೈಮ್ ಮಾಡ್ಕೊಳ್ಳೋಕ್ಕೆ ನಮಗೆ ಅದಕ್ಕೆ 1 ಕ್ಯಾರೆಟು, ಅರ್ಧ ಸೇಬು ಹಣ್ಣು, ಮತ್ತು ಇನ್ನು ಅರ್ಧದೊಳಗೆ ಇನ್ನರ್ಧ ಬೀಟ್ರೋಟು, ಇಷ್ಟು ನಮಗೆ ಬೇಕಾಗುತ್ತೆ. ಇದನ್ನು ನಾವು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ರಸ ತಕ್ಕೋಬೇಕು, ಜ್ಯೂಸ್ ಮಾಡ್ಕೋಬೇಕು. ಅದರಲ್ಲಿ 1 ಇಂಚು ನೀವು ಶುಂಠಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತೈತಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಅದನ್ನು ಹಾಕ್ಕೊಂಡು ನೀವು ಅದನ್ನು ಜ್ಯೂಸನ್ನ ತಯಾರಿಸ್ಕೊಳ್ರಿ. ಜ್ಯೂಸ್ ತಯಾರಿಸ್ಕೊಂಡು ಅದನ್ನು ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಸಕ್ಕರೆ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಮೇನಾಗಿ. ಮತ್ತು ನೀವು ಇದನ್ನು ಕುಡಿತಾ ಇದ್ರೆ ಮುಂದೆ ಏನು ಮಾಡಬೇಕಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಬರೀ ಕುಡಿಯೋದೊಂದೇ ಇಲ್ಲ, ಕುಡಿದ್ಮೇಲೆ ನಾವು ಹೆಂಗಿರಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ. ಸಕ್ಕರೆ ಬಿಟ್ಟು ನೀವು ಇದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡ್ರೆ ತುಂಬಾ ಬೆಸ್ಟು, ತುಂಬಾ ಒಳ್ಳೆಯದು. ಸಣ್ಣ ಕೂಡ ಆಗ್ತೀರಾ ಅಂದರೆ ದಪ್ಪ ಇರೋರಿಗೆ ಮೈ ಕೂಡ ಇಳಿಯುತ್ತೆ, ತೂಕ ಕಮ್ಮಿ ಆಗುತ್ತೆ, ಜೀರ್ಣ ಅಂತೂ ಸೂಪರಾಗಿ ಆಗುತ್ತೆ, ಮತ್ತು ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಬರೋದು, ಆಮೇಲೆ ನಿಮಗೆ ಪಿಂಪಲ್ಸ್ ಕಮ್ಮಿ ಆಗೋದು, ಪಿಂಪಲ್ಸ್ ಮಾರ್ಕ್ ಹೋಗೋದು ನಿಮಗೆ ಏನಂದರೆ 15 ದಿವಸ 20 ದಿವಸದಲ್ಲೇ ಇದು ನಿಮಗೆ ಗೊತ್ತಾಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೀವೇ ನೋಡಿ. ನಾನು ಹೇಳ್ದಂಗೆ ನೀವು ವಾರಕ್ಕೆ 3 ಸತಿ ಆದರೂ ಇದನ್ನು ಕುಡಿಲೇಬೇಕು.
ಆವಾಗ ನಿಮಗೆ ಇದರಲ್ಲಿ ಏನು ಅಂತ ತಿಳಿಯುತ್ತೆ. ನೀವು ಕುಡಿದೇನೆ ಒಂದು ದಿವಸ 2 ದಿವಸ ಕುಡಿದ್ಬಿಟ್ರೆ ಅದು ಆಗದೆ ಇರೋ ಕೆಲಸ. ಹಾಗಾಗಿ ಅದನ್ನು ಕುಡಿತಾ ಬನ್ನಿ. ಡೈಲಿ ಕುಡಿದ್ರೆ ತುಂಬಾ ಬೆಸ್ಟು. ಮತ್ತು ಇದು ಯಾವ ಟೈಮಲ್ಲಿ ಕುಡಿಬೇಕು, ಇದು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿತೀರಲ್ಲ, ಆವಾಗ ನೀವು ಇದನ್ನು ಕುಡಿಬೇಕು. ಇದು ಕುಡಿದಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಇದು ಖಾಲಿ ಹೊಟ್ಟೆಗೆ ಕುಡಿದಾದ್ಮೇಲೆ ಒಂದು ಹಾಫ್ ಆನ್ ಅವರು ಅಥವಾ 1 ಅವರ್ ಆದರೂ ನೀವು ಏನು ತಿನ್ನಬಾರ್ದು, ಕುಡಿಬಾರ್ದು. ಮತ್ತು ಟೀ ಕಾಫಿ ಅಂತೂ ಬಿಡಬೇಕು. ಡೈಲಿ ಈ ಜ್ಯೂಸ್ ಕುಡಿತೀರಿ ಅಂತಂದರೆ ಟೀ ಕಾಫಿ ಬಿಟ್ಬಿಡಿ, ಇದನ್ನೇ ಕುಡಿದ್ಬಿಡಿ ಸಾಕು. ಅಥವಾ ನಮ್ಗೆ ಬಿಡೋಕ್ಕೆ ಟೀ ಕಾಫಿ ಬಿಡೋಕ್ಕಾಗಲ್ಲ ಅಂತಂದರೆ ಇದು ಕುಡಿದು 1 ಅವರ್ವರೆಗೂ ನೀವು ಟೀ ಕಾಫಿಯನ್ನು ಕುಡಿಯೋಂಗಿಲ್ಲ. ಆಮೇಲೆ ಬೇಕಾದರೆ ಕುಡಿಬೋದು. ಅದು ಸ್ವಲ್ಪ ಸ್ವಲ್ಪ ಕುಡಿದ್ರೆ ತುಂಬಾ ಬೆಸ್ಟು. ಹಾಗಾಗಿ ಇವಾಗ ಟೀ ಕಾಫಿ ನಮ್ಗೆ ಏನಾಗತ್ತಂದರೆ ರಕ್ತ ಎಲ್ಲ ಸುಟ್ಟು ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಪರವಾಗಿಲ್ಲ, ಆರಾಮಾಗಿರ್ತೈತಿ. ಅದು ಒಂದು. ಆಮೇಲೆ ನೀವು ನೈಟು ಹೇಳಿದ್ನಲ್ಲ, ಊಟ ಮಾಡಿ ಅಥವಾ ಟೀ ಕುಡೀರಿ. ಈ ಒಂದು ಜ್ಯೂಸು ಕುಡಿದ ಆದಮೇಲೆ ಅರ್ಧ ತಾಸು ಅಥವಾ 1 ತಾಸು ಬಿಟ್ಟು ನೀವು ಆಮೇಲೆ ನೀವೇನೇ ತಿನ್ಬೋದು, ಕುಡಿಬೋದು. ಹಾಗೆ ಅದಾದಮೇಲೆ ಆಮೇಲೆ ನೈಟು ನೀವೇನು ಮಾಡಬೇಕಂದ್ರೆ, ಸ್ವಲ್ಪ ನಿಮಗೆ ತುಂಬಾ ಮುಖದ ಮೇಲೆ ಪಿಂಪಲ್ಸ್ ಇದೆ, ಗುಳ್ಳೆಗಳಿದೆ, ಮತ್ತು ಬಂಗಂತೂ ವಿಪರೀತ ಆಗಿಬಿಟ್ಟಿದೆ ಬಿಡಿ. ಈ ಪಿಂಪಲ್ಸ್ ಆಗೋಕ್ಕಿಂತ ಹೆಚ್ಚು ಬಂಗೆ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಹಾಗಾಗಿ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನೈಟು ನೀವು ಮನೆಯಲ್ಲೇ ಏನಾದರೂ ಅಲೋವೆರಾ ಗಿಡ ಇದ್ದಿದ್ರೆ ಅದನ್ನು ಒಂದಿಷ್ಟು ಕಟ್ ಮಾಡ್ಕೊಂಬಿಡಿ ಸಾಕು. ಜಾಸ್ತಿ ಏನು ಬೇಡ, ಒಂದಿಷ್ಟು ಡೈಲಿ ಒಂದಿಷ್ಟು ಕಟ್ ಮಾಡಿ ಚೆನ್ನಾಗಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಡೈಲಿ ಆ ಥರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಳ್ರಿ. ಸತತವಾಗಿ ಇದೇ ಥರ ನೀವು ಒಂದು 15 ದಿವಸ ಮಾಡಿದ್ರೆ 15 ದಿವಸಕ್ಕೆ ನೀವು ಇದು ಫಲಿತಾಂಶವನ್ನು ನಿಮಗೆ ಸಿಗುತ್ತೆ. ಖಂಡಿತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದರಿಂದ ಸುಳ್ಳಂತೂ ಅಲ್ವೇ ಅಲ್ಲ. ಟ್ರೈ ಮಾಡಿ. ನಾನು ಯಾಕೆ ಸುಳ್ಳು ಹೇಳಬೇಕು ನಿಮಗೆ? ಯಾಕಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಮುಖನ ತೋರಿಸಿದ್ದೀನಿ, ಇದರಲ್ಲೂ ಕೂಡ ಹಾಕಿರ್ತೀನಿ. ಅನ್ಕೋಬೇಕು ಯಾರಾದರೆ ಕಂಟಿನ್ಯೂಸ್ ಆಗಿ ನೋಡೋರು, ಏನು ಈ ಮುಖನ ಹಾಕಿ ಹಾಕಿ ಮನಸ್ಸು ಹಾಳು ಮಾಡ್ತಾಳೆ ನಮ್ಮದು ಅಂತ. ಆದರೆ ನನಗೆ ಆಶ್ಚರ್ಯ ಆಗಿರೋದು ಅಷ್ಟೇ, ನಾನು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ನನಗೆ ಸರಿ ಹೋಗಿರಲಿಲ್ಲ. ಸತ್ಯವಾಗ್ಲೂ ಹೆಂಗೆ ತೋರಿಸ್ತೀನೋ ಹಂಗೆ ಉಲ್ಟಾನೇ ಆಗೋಯ್ತು. ಎಲ್ಲವೂ ಜಾಸ್ತಿ ಆಗ್ತಾ ಬಂತು. ನಾನು ಏನಿಲ್ಲ ಅಂದರೆ ನಾನು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿದ್ದು ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಭಯ ಬಿದ್ದುಬಿಡ್ತಾರೆ ಅಷ್ಟೇ. ಯಾರ್ಯಾರೋ ದುಡ್ಡನ್ನ ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತಾರೆ, ನೀವು ಬರೇ ಮೋತಿಗೋಸ್ಕರ ಇಷ್ಟು ದುಡ್ಡು ಖರ್ಚು ಮಾಡಿದೆ ಅಂತ ಊದ್ಬಿಡ್ತಾರೆ ಮುಖಕ್ಕೆ ತುಂಬ. ನನಗೆ ಹಂಗಿರ್ತೈತೆ. ನಮ್ಮ ಮನೆಯವ್ರಿಗೆ ನನಗೆ ಮಾತ್ರ ಗೊತ್ತದು ಎಷ್ಟು ಖರ್ಚು ಮಾಡೀನಿ ಆ ಮೋತಿಗೆ ಅಂತ ಹೇಳ್ಬಿಟ್ಟು ದವಾಖಾನೆ ತೋರಿಸ್ಕೊಳಕ್ಕೆ. ಆದರೂ ಹದಗೆಟ್ಟೆ ಹೋಯ್ತು ಹೊರತು ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ನನಗೆ. ಅದಾದ ಮೇಲೆ ನಾನು ಎಲ್ಲವನ್ನು ಸರ್ಚ್ ಮಾಡಿ ನೋಡಿ ಅದನ್ನು ನಾನು ಬಳಸಿದ ಮೇಲೆ, ಅದನ್ನು ಯೂಸ್ ಮಾಡ್ಕೊಂಡ ಮೇಲೇ ನನಗೆ ಇವಾಗ ಹೀಗಾಗಿರೋದು, ಗೊತ್ತಾ ನಿಮಗೆ? ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಮಗೆ ಅದು ಬೇರೆ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ ಕೆಲವು ದಿನಗಳು ಮಾತ್ರ, ಮತ್ತೆ ಹಾಗೆ ಆಗುತ್ತೆ. ಆ ಥರದ್ದು ಮಾಡ್ಕೊಳ್ಳೋದ್ರಕ್ಕಿಂತ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆಸ್ಟ್ ಅನಿಸುತ್ತೆ. ಇವಾಗ ನೋಡಿ, ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇಡೀ ದೇಹಕ್ಕೆ ಪ್ರಯೋಜನ ಇದೆ. ಅದರಿಂದ ಇವಾಗ ನಾವು ಏನೇ ಮುಖಕ್ಕೆ ಹಾಕಿದ್ರೂ ಮುಖಕ್ಕೆ ಮಾತ್ರ ಹಾಕೋಬೋದು. ನಮಗೆ ಇಡೀ ದೇಹನ ಆರೋಗ್ಯ ನೋಡ್ಕೊಂಡಿಲ್ಲ, ಬರೀ ಮುಖ ಚೆನ್ನಾಗಿರಲಿ ಅಂದರೆ ಮುಖಕ್ಕೆ ಹಾಕ್ಕೊಂಡು ನಾವೇನೋ ಮಾಡ್ಕೋಬೋದು. ಆ ದೇಹ ಎಲ್ಲಿ ಆರೋಗ್ಯ ಹೆಂಗಾಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ನಾವು ಮುಖಕ್ಕೆ ಏನು ಮಾಡ್ತೀವೋ ಅದ್ರ ಜೊತೆಗೆ ದೇಹ ಕೂಡ ನಾವು ಆರೋಗ್ಯವನ್ನು ಕೂಡ ನೋಡ್ಕೋಬೋದು. ಇಡೀ ನಮ್ಮ ದೇಹನ ಇದನ್ನು ಬೆಳ್ಳಗೆ ಮಾಡ್ತಾ ಬರುತ್ತೆ. ಇವಾಗ ನಾವು ಕ್ಯಾರೆಟು, ಬೀಟ್ರೂಟು ಮತ್ತು ಈ ಆ್ಯಪಲ್ಲು ಈ ಥರದ್ದೆಲ್ಲ ನಮಗೆ ಏನಂದರೆ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಅದನ್ನು ನಾವು ಬಳಸ್ತಾ ಬಂದರೆ ತುಂಬಾ ಒಳ್ಳೆಯದು. ಅದಕ್ಕೆ ಅದನ್ನು ನೀವು ಸತತವಾಗಿ ಇದನ್ನು ಮಾಡ್ತಾ ಬನ್ನಿ. 15 ದಿವಸದಲ್ಲಿ ನಿಮಗೆ ಚೇಂಜಸ್ ಬಂದಿಲ್ಲ ಅಂದರೆ ನನಗೆ ಬಂದು ಕಮೆಂಟ್ ಹಾಕಿ. ಯಾಕಂದರೆ ಅದನ್ನೆಲ್ಲ ನಾನು ಮಾಡಿದ್ದೀನಿ. ಅಂದರೆ ನಾವು ಬರೀ ಕೇಳೋದಲ್ಲ, ಅದನ್ನು ಪಾಲಿಸಬೇಕಾಗುತ್ತೆ. ನಾನು ಹಾಗೆ ಮಾಡಿರೋದು. ನನಗೆ ನಾನು ಅದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಅದನ್ನು ಪಾಲಿಸ್ತಾ ಬಂದಿದ್ದೀನಿ. ಅದು ಅವರು ಎಷ್ಟು ಸ್ಟೆಪ್ ಹೇಳಿರ್ತಾರೋ, ಅದು ಯಾವ ರೀತಿ ಹೇಳಿರ್ತಾರೋ, ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ ಹೇಳಿರ್ತಾರೋ ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದ ಮೇಲೇ ಇವಾಗ ನನಗೆ ಒಂದು ಬದಲಾವಣೆ ಆಗಿರೋದು. ನನ್ನ ಆರೋಗ್ಯದಲ್ಲಿ ಕೂಡ ಮತ್ತು ನನ್ನ ಸ್ಕಿನ್ನಲ್ಲಿ ಕೂಡ ಬದಲಾವಣೆ ಆಗಿರೋದು. ಹಾಗಾಗಿ ಅದು ಹೇಳಿದನ್ನು ನಾವು ಫಾಲೋ ಮಾಡಬೇಕು. ಮೇನ್ ಮಾಡ್ತೀವಿ ಅನ್ನೋದಕ್ಕಿಂತ ಅವರು ಹೇಳಿರೋದನ್ನು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಜ್ಯೂಸ್ ಕುಡಿಬೇಕಾದ್ರೂ ಅಷ್ಟೇ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡೀರಿ. ಅದು ಕುಡಿದಾದ್ಮೇಲೆ 1 ತಾಸು ಅಥವಾ ಅರ್ಧ ತಾಸು ಬಿಟ್ಟು ಬೇರೆ ಏನಾದರೂ ತಿನ್ನಿರಿ, ಕುಡೀರಿ. ನೈಟು ಆ ಥರ ಅಲೋವೆರಾ ಜೆಲ್ನ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅದು ಆಗಿಲ್ಲ ಅಂದರೆ ಬರೀ ಕೊಬ್ಬರಿ ಎಣ್ಣೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನೂ ಏನಾದರೂ ನಿಮಗೆ ಬೇಕು, ಏನಂದರೆ ಹೋಮ್ ರೆಮಿಡಿಗಳು ಯಾವುದಾದ್ರೂ ಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ನನಗೆ ಗೊತ್ತಿರೋದನ್ನು
ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಎಲ್ಲರಿಗೂ ನಮಸ್ಕಾರ.